ಮೊದಲನೆಯ ಪ್ರಶ್ನೆ, ನಮ್ಮ ಚರ್ಮಕ್ಕೆ ಹೆಚ್ಚು ಹೊಳಪು ಬರಲು ಯಾವ ತರಕಾರಿ ತಿನ್ನಬೇಕು? ಎ. ಟೊಮ್ಯಾಟೊ, ಬಿ. ಎಲೆಕೋಸು, ಸಿ. ಆಲೂಗಡ್ಡೆ, ಡಿ. ಕ್ಯಾರೆಟ್. ಉತ್ತರ ಎ. ಟೊಮ್ಯಾಟೊ. ಎರಡನೇ ಪ್ರಶ್ನೆ, ಶುಗರ್ ನಿಯಂತ್ರಣದಲ್ಲಿರಲು ಯಾವ ಮಾಂಸ ತಿನ್ನಬೇಕು? ಎ. ಕೋಳಿ ಮಾಂಸ, ಬಿ. ಹಂದಿ ಮಾಂಸ, ಸಿ. ದನದ ಮಾಂಸ, ಡಿ. ಮೇಕೆ ಮಾಂಸ. ಉತ್ತರ ಬಿ. ಹಂದಿ ಮಾಂಸ. ಮೂರನೆಯ ಪ್ರಶ್ನೆ, ಹಾವಿನ ವಿಷದ ಬಣ್ಣ ಯಾವುದು? ಎ. ಕಪ್ಪು, ಬಿ. ಹಳದಿ, ಸಿ. ನೀಲಿ, ಡಿ. ಕೆಂಪು. ಉತ್ತರ ಬಿ. ಹಳದಿ. ನಾಲ್ಕನೇ ಪ್ರಶ್ನೆ, ಯಾವ ಹಣ್ಣಿನ ಬೀಜವು ಹಣ್ಣಿನಿಂದ ಹೊರಗಿದೆ? ಎ. ಗೋಡಂಬಿ, ಬಿ. ಕಿವಿಹಣ್ಣು, ಸಿ. ಡ್ರ್ಯಾಗನ್ ಹಣ್ಣು, ಡಿ. ಒಣ ದ್ರಾಕ್ಷಿ. ಉತ್ತರ ಎ. ಗೋಡಂಬಿ. ಐದನೇ ಪ್ರಶ್ನೆ, ಯಾವ ದೇಶದ ಜನರು ರಾವಣನನ್ನು ಪೂಜಿಸುತ್ತಾರೆ? ಎ. ಭಾರತ, ಬಿ. ಶ್ರೀಲಂಕಾ, ಸಿ. ಪಾಕಿಸ್ತಾನ್, ಡಿ. ನೇಪಾಳ. ಉತ್ತರ ಬಿ. ಶ್ರೀಲಂಕಾ. ಆರನೇ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ಸಿಂಹಾಚಲಂ ದೇವಸ್ಥಾನ ಯಾವ ರಾಜ್ಯದಲ್ಲಿದೆ? ಎ. ಗುಜರಾತ್, ಬಿ. ಕೇರಳ, ಸಿ. ರಾಜಸ್ಥಾನ್, ಡಿ. ಆಂಧ್ರ ಪ್ರದೇಶ್. ಉತ್ತರ ಡಿ. ಆಂಧ್ರ ಪ್ರದೇಶ್. ಏಳನೆಯ ಪ್ರಶ್ನೆ, ವಿಶ್ವದ ಅತ್ಯಂತ ಬೆಲೆ ಬಾಳುವ ಮಾನವ ನಿರ್ಮಿತ ರಚನೆ ಯಾವುದು? ಎ. ISS, ಬಿ. ಪಿರಮಿಡ್, ಸಿ. ಬುರ್ಜ್ ಖಲೀಫ್, ಡಿ. ತಾಜ್ ಮಹಲ್. ಉತ್ತರ ಎ. ISS. ಎಂಟನೆಯ ಪ್ರಶ್ನೆ, ಯಾವ ದೇಶದಲ್ಲಿ 2 ಬಾರಿ ಮದುವೆ ಆಗುವುದು ಕಡ್ಡಾಯವಾಗಿದೆ? ಎ. ಐಸ್ಲ್ಯಾಂಡ್, ಬಿ. ಜಪಾನ್, ಸಿ. ಭೂತಾನ್, ಡಿ. ಭಾರತ. ಉತ್ತರ ಎ. ಐಸ್ಲ್ಯಾಂಡ್. ಒಂಬತ್ತನೆಯ ಪ್ರಶ್ನೆ, ಜಗತ್ತಿನಲ್ಲಿ ಬಿಳಿ ಕಾಗೆ ಎಲ್ಲಿ ಕಂಡುಬರುತ್ತದೆ? ಎ. ಭಾರತ, ಬಿ. ಅಮೆರಿಕ, ಸಿ. ಜಪಾನ್, ಡಿ. ಕೆನಡಾ. ಉತ್ತರ ಬಿ. ಅಮೆರಿಕ. ಹತ್ತನೆಯ ಪ್ರಶ್ನೆ, ಬಿಸಿ ಹಾಲನ್ನು ಯಾವ ಪಾತ್ರೆಯಲ್ಲಿ ಕುಡಿಯುವುದು ಹಾನಿಕಾರಕ? ಎ. ತಾಮ್ರದ ಪಾತ್ರೆ, ಬಿ. ಉಕ್ಕಿನ ಪಾತ್ರೆ, ಸಿ. ಕಸದ ಮಡಿಕೆ, ಡಿ. ಅಲ್ಯೂಮಿನಿಯಂ ಪಾತ್ರೆ. ಉತ್ತರ ಡಿ. ಅಲ್ಯೂಮಿನಿಯಂ ಪಾತ್ರೆ. 11ನೇ ಪ್ರಶ್ನೆ, ಕೆಟ್ಟ ಕಣ್ಣಿನ ದೃಷ್ಟಿ ಬಾಧಿತರಾದವರ ಲಕ್ಷಣಗಳೇನು? ಎ. ತಿಂಡಿ ತಿನ್ನಲು ಆಗುವುದಿಲ್ಲ, ಬಿ. ನಿದ್ದೆ ಬರುವುದಿಲ್ಲ, ಸಿ. ಕಣ್ಣಿನ ಉರಿಯೂತ, ಡಿ. ದೇಹದ ನೋವು. ಉತ್ತರ ಮೇಲಿನ ಎಲ್ಲವೂ. ಯಾವುದೇ ವ್ಯಕ್ತಿ ದೃಷ್ಟಿ ದೋಷ ತಗುಲಿದರೆ ಆತನ ಆರೋಗ್ಯ ಹಾಳಾಗುತ್ತದೆ. ತಿಂಡಿ ತಿನ್ನಲು ಮನಸ್ಸಿರುವುದಿಲ್ಲ, ನಿದ್ದೆಯು ಸರಿಯಾಗಿ ಬರುವುದಿಲ್ಲ, ಕಣ್ಣಿನ ಉರಿಯೂತ, ದೇಹದ ನೋವು, ಕಣ್ಣು ಮತ್ತು ತಲೆ ಭಾರವಾಗುತ್ತದೆ, ವಾಂತಿ ಇನ್ನಿತರ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. 12ನೇ ಪ್ರಶ್ನೆ, ಮ್ಯಾಗಿ ಹೆಚ್ಚಿ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ? ಎ. ಮಲಬದ್ಧತೆ, ಬಿ. ಮಧುಮೇಹ, ಸಿ. ಮೂತ್ರಪಿಂಡ, ಡಿ. ಹೃದಯಾಘಾತ. ಉತ್ತರ ಡಿ. ಹೃದಯಾಘಾತ. 13ನೇ ಪ್ರಶ್ನೆ, ಭಾರತದಲ್ಲಿ ಆಧಾರ್ ಕಾರ್ಡ್ ಎಷ್ಟು ಅಂಕಿಗಳಿವೆ? ಎ. 18 ಅಂಕಿಗಳು, ಬಿ. 12 ಅಂಕಿಗಳು, ಸಿ. 16 ಅಂಕಿಗಳು, ಡಿ. 10 ಅಂಕಿಗಳು. ಉತ್ತರ ಬಿ. 12 ಅಂಕಿಗಳು. 14ನೇ ಪ್ರಶ್ನೆ, ಹೆಚ್ಚಿನ ಶಾರ್ಕ್ಗಳು ಎಷ್ಟು ಕಾಲ ಬದುಕುತ್ತವೆ? ಎ. 30 ವರ್ಷ, ಬಿ. 40 ವರ್ಷ, ಸಿ. 50 ವರ್ಷ, ಡಿ. 60 ವರ್ಷ. ಉತ್ತರ ಎ. 30 ವರ್ಷ. 15ನೇ ಪ್ರಶ್ನೆ, ಹನುಮಂತ ಯಾವ ರಾಷ್ಟ್ರದಿಂದ ಸಂಜೀವಿನಿ ಪರ್ವತವನ್ನು ತಂದನು? ಎ. ಮಧ್ಯಪ್ರದೇಶ್, ಬಿ. ಗುಜರಾತ್, ಸಿ. ತಮಿಳುನಾಡು, ಡಿ. ಉತ್ತರಾಖಂಡ.
ಉತ್ತರ ಡಿ ಉತ್ತರಾಖಂಡ. 16ನೇ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ಕೊಟ್ಟಾರಕ್ಕರ ಗಣಪತಿ ದೇವಸ್ಥಾನ ಯಾವ ರಾಜ್ಯದಲ್ಲಿದೆ? ಎ ಗುಜರಾತ್, ಬಿ ಕೇರಳ, ಸಿ ರಾಜಸ್ಥಾನ್, ಡಿ ಮಧ್ಯಪ್ರದೇಶ್. ಉತ್ತರ ಬಿ ಕೇರಳ. 17ನೇ ಪ್ರಶ್ನೆ, ಹಾವುಗಳು ಕನಸಿನಲ್ಲಿ ಕಚ್ಚಿದರೆ ಹಾಗೆ ಕನಸು ಬಂದರೆ ಏನಾಗುತ್ತದೆ? ಎ ಮರಣಿಸುತ್ತಾರೆ, ಬಿ ಶುಭ ಸೂಚಕ, ಸಿ ಕಷ್ಟಗಳು ಬರುತ್ತವೆ, ಡಿ ದುಡ್ಡು ಹಣ ಸಿಗುತ್ತದೆ. ಉತ್ತರ ಬಿ ಶುಭ ಸೂಚಕ. 18ನೇ ಪ್ರಶ್ನೆ, ಕಾಮಾಲೆ ರೋಗ ಯಾವ ಅವಯವದ ವೈಫಲ್ಯದಿಂದ ಬರುತ್ತದೆ? ಎ ಲಿವರ್, ಬಿ ಕಿಡ್ನಿ, ಸಿ ಮೂತ್ರಪಿಂಡ, ಡಿ ಶ್ವಾಸಕೋಶ. ಉತ್ತರ ಎ ಲಿವರ್. 19ನೇ ಪ್ರಶ್ನೆ, ಕೆಲವೇ ಕ್ಷಣಗಳಲ್ಲಿ ಗ್ಯಾಸ್ ಟ್ರಬಲ್ ಅನ್ನು ನಿವಾರಿಸುವ ಡ್ರಿಂಕ್ ಯಾವುದು? ಎ ಜೀರಿಗೆ, ಬಿ ನಿಂಬೆ, ಸಿ ಅಶುಂಠಿ, ಡಿ ಲವಂಗ. ಉತ್ತರ ಎ ಜೀರಿಗೆ. 20ನೇ ಪ್ರಶ್ನೆ, ಪ್ರಪಂಚದಲ್ಲಿ ಅತ್ಯಧಿಕವಾಗಿ ಸಿಡಿಲು ಬೀಳುವ ಪ್ರದೇಶ ಯಾವುದು? ಎ ಶ್ರೀಲಂಕಾ, ಬಿ ಇಂಡೋನೇಷ್ಯಾ, ಸಿ ಆಸ್ಟ್ರೇಲಿಯಾ, ಡಿ ವೆನಿಜುವೆಲಾ. ಉತ್ತರ ಡಿ ವೆನಿಜುವೆಲಾ. ಅತಿ ಹೆಚ್ಚು ಆಯುಷ್ಯ ಹೊಂದಿದ್ದ ಪ್ರಾಣಿ ಯಾವುದು? ಎ ಆಮೆ, ಬಿ ಇಲಿಗಳು, ಸಿ ನರಿ, ಡಿ ಮಾನವ. ಉತ್ತರ ಎ ಆಮೆ. ಅತಿ ಹೆಚ್ಚು ಆಯುಷ್ಯ ಹೊಂದಿದ್ದ ಪ್ರಾಣಿ ಆಮೆ. ಸಮುದ್ರದ ಆಮೆಗಳು 50 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಬದುಕಬಲ್ಲವು. ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲುತ್ತಿದ್ದವರು ತಿನ್ನಬಾರದ ಹಣ್ಣು ಯಾವುದು? ಎ ಆರೆಂಜ್, ಬಿ ಪಪ್ಪಾಯ್, ಸಿ ಬಾಳೆಹಣ್ಣು, ಡಿ ಆಪಲ್ ಹಣ್ಣು. ಉತ್ತರ ಬಿ ಪಪ್ಪಾಯ್. ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲುತ್ತಿದ್ದವರು ಪಪ್ಪಾಯ್ ಹಣ್ಣನ್ನು ತಿನ್ನಬಾರದು. ಶ್ರೀಲಂಕಾ ದೇಶ ಸ್ವತಂತ್ರವಾದದ್ದು ಯಾವಾಗ? ಎ 1947, ಬಿ 1948, ಸಿ 1949, ಡಿ 1950. ಉತ್ತರ ಬಿ 1948. ಶ್ರೀಲಂಕಾ ದೇಶ ಸ್ವತಂತ್ರವಾಗಿದ್ದು 1948. 36 ಡಿಗ್ರಿಯಲ್ಲಿ ಕುತ್ತಿಗೆಯನ್ನು ತಿರುಗಿಸಬಲ್ಲ ಪಕ್ಷಿ ಯಾವುದು? ಎ ಪಾರಿವಾಳ, ಬಿ ಹಮ್ಮಿಂಗ್ ಬರ್ಡ್, ಸಿ ಗೂಬೆ, ಡಿ ಕಿಂಗ್ಫಿಷರ್. ಉತ್ತರ ಸಿ ಗೂಬೆ. 36 ಡಿಗ್ರಿಯಲ್ಲಿ ಕುತ್ತಿಗೆಯನ್ನು ತಿರುಗಿಸಬಲ್ಲ ಪಕ್ಷಿ ಎಂದರೆ ಅದು ಗೂಬೆ ಆಗಿದೆ. ಮನುಷ್ಯನ ಹೃದಯದ ಭಾರ ಎಷ್ಟು? ಎ 600 ಗ್ರಾಮುಗಳು, ಬಿ 200 ಗ್ರಾಂಗಳು, ಸಿ 450 ಗ್ರಾಂಗಳು, ಡಿ 310 ಗ್ರಾಂ. ಉತ್ತರ ಡಿ 310 ಗ್ರಾಂ. ಶರೀರದ ಪ್ರತಿಯೊಂದು ಅಂಗವು ಪ್ರತ್ಯೇಕತೆಯನ್ನು ಹೊಂದಿದೆ. ಇನ್ನು ಮನುಷ್ಯನ ಹೃದಯದ ಭಾರ ಎಷ್ಟಿರಬಹುದು ಹೇಳಿ? ಮನುಷ್ಯನ ಹೃದಯದ ಭಾರ 310 ಗ್ರಾಂ ಇದೆ. ಚಂದ್ರನ ಮೇಲಿರುವ ಮಾನವನಿಗೆ ಆಕಾಶ ಯಾವ ಬಣ್ಣದಲ್ಲಿ ಕಾಣುತ್ತದೆ? ಎ ಕೆಂಪು, ಬಿ ಕಪ್ಪು, ಸಿ ಬಿಳಿ, ಡಿ ನೀಲಿ. ಉತ್ತರ ಬಿ ಕಪ್ಪು.